ವಿಧಾನಮಂಡಲ ಕಲಾಪ 6ನೇ ದಿನವೂ ನಾಗೇಂದ್ರ ವಜಾಗೆ ಬಿಜೆಪಿ ಪಟ್ಟು ಹಿಡಿದಿದೆ. ಸದನ ಆರಂಭ ಆಗ್ತಾ ಇದ್ದಂತೆ ವಾಲ್ಮೀಕಿ ನಿಗಮದ ಅಕ್ರಮ ಪ್ರಸ್ತಾಪಿಸಿದೆ ಬಿಜೆಪಿ. ನಾಗೇಂದ್ರ ವಜಾ ಆಗಲೇಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟು ಹಿಡಿದಿದ್ದಾರೆ. 6ನೇ ದಿನದ ಕಲಾಪವೂ ಕೂಡ ಬಿಜೆಪಿಯ ಪ್ರತಿಭಟನೆಗೆ ಸೀಮಿತವಾಯಿತು. ಸದನ ಆರಂಭ ಆಗ್ತಾ ಇದ್ದಾಗೆ ವಾಲ್ಮೀಕಿ ನಿಗಮದ ಅಕ್ರಮ ಪ್ರಸ್ತಾಪಿಸಿ ಬಿಜೆಪಿ ಪ್ರೊಟೆಸ್ಟ್ ಮಾಡಿತು. ಕಾವೇರಿ ನೀರಿನ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಗಣಿಗ ರವಿ ಒತ್ತಾಯಿಸಿದ್ರು. ಒಬ್ಬ ನಾಗೇಂದ್ರ ಕಾರಣಕ್ಕೆ 224 ಶಾಸಕರ ಸಮಯ ಹಾಳು ಮಾಡಬೇಡಿ, ಸಚಿವ ನಾಗೇಂದ್ರ ಅಕ್ರಮದ ಬಗ್ಗೆ ಚರ್ಚೆ ಆಗಬೇಕು ಅಂತ ಆರ್ ಅಶೋಕ್ ಪ್ರತಿಭಟನೆ ಮುಂದುವರೆಸಿದ್ರು. ನಾಗೇಂದ್ರ ಮೇಲೆ 24 ಕೇಸ್ ಇದೆ. ಸಿಬಿಐ 2 ಬಾರಿ ಚಾರ್ಜ್ ಶೀಟ್ ಹಾಕಿದೆ. ನಾಗೇಂದ್ರ ಅಕ್ರಮದ ಎಲ್ಲ ದಾಖಲೆ ಬಿಡುಗಡೆ ಮಾಡ್ತೀನಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪ ಆರಂಭ ಮಾಡಿದ್ದಕ್ಕೆ ಬಿಜೆಪಿ ಸದಸ್ಯರು ಪ್ರತಿಭಟನೆ ಮಾಡಿದ್ರು. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ 3 ದಿನದಿಂದ ರಾಜ್ಯದ ಗಂಭೀರ ಸಮಸ್ಯೆ ನಾಗೇಂದ್ರ ದಲಿತರ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳಿ 3 ದಿನ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. 3 ದಿನದಿಂದನೂ ಕೂಡ 3 ದಿನ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಒಬ್ಬ ನಾಗೇಂದ್ರಗೋಸ್ಕರ 224 ಸದಸ್ಯರ ವಿಚಾರ ಮಾತಾಡಕ್ಕೆ ಒಂದು ಹಕ್ಕನ್ನ ಚ್ಯುತಿ ಆಗ್ತಾ ಇದೆ. 224 ಸದಸ್ಯರ ಹಕ್ಕನ್ನ ಚ್ಯುತಿ ಆಗ್ತಾ ಇದೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ಇವತ್ತು 4ನೇ ದಿನ, ನಾವು 4ನೇ ದಿನನೂ ಕೂಡ ಧರಣಿಯನ್ನ ಮುಂದುವರಿಸಿದಿರಿ. ನಮ್ಮ ಕಾರಣ ಬಹಳ ಸಿಂಪಲ್. ಒಬ್ಬ ನಾಗೇಂದ್ರನ್ಗೋಸ್ಕರ 224 ಜನರ ಸದಸ್ಯರ ಹಕ್ಕನ್ನ ಚ್ಯುತಿ ಮಾಡಬೇಡಿ. ಒಬ್ಬ ನಾಗೇಂದ್ರನ್ಗೋಸ್ಕರ ಕೋಟ್ಯಾಂತರ ದಲಿತರ ಹಣ, ಅದು ಕೋಟ್ಯಾಂತರ ಜನಕ್ಕೆ ಸೇರ್ಬೇಕಾಗಿದೆ. ಆ ಪೂರ್ತಿ ಹಣ 189 ಕೋಟಿ ಆ ದಲಿತರು ಕಳೆದ 4 ವರ್ಷದಿಂದ 5 ವರ್ಷದಿಂದ ಕಾಯ್ತಾ ಇದ್ದಾರೆ. ನಮ್ಗೆ ಮನೆ ಕಟ್ಟಕ್ ದುಡ್ಡು ಬರುತ್ತೆ, ಲೋನ್ ಕೊಟ್ಟಕ್ ಬರುತ್ತೆ, ಹಸು ತಗೊಳಕ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಹಣ ಹೋಗೇ ಇಲ್ಲ. ಇನ್ನು ದಯವಿಟ್ಟು ಅವಕಾಶ ಮಾಡಿಕೊಡ್ರಿ. ಯಾರೋ ವಕೀಲರು ಬಂದಾರ ಅನಿಸುತ್ತೆ. ವಿರೋಧ ಪಕ್ಷದ ನಾಯಕರೇ, ಬಹಳಷ್ಟು ಒತ್ತಾಯ ನಡೆದಿದೆ. ಹೇಳ್ತೀರಲ್ಲ ನೀವು, ಅವ್ರು ಕೇಳಿ, ಅವ್ರದ್ದು ಒತ್ತಾಯ ನಮ್ಮ ಸದಸ್ಯರೆಲ್ಲರೂ ಅವ್ರನ್ನ ಕೇಳಿ. ಅವ್ರ ತಾನೇ ಬಾಲು ಕಾಂಗ್ರೆಸ್ ಕೋರ್ಟ್ ಅಲ್ಲಿ ಐತೆ. ಈಗ ನಮ್ ಕೋರ್ಟ್ ಅಲ್ಲಿ ಇಲ್ಲ, ಬಾಲು ಕಾಂಗ್ರೆಸ್ ಕೋರ್ಟ್ ಅಲ್ಲಿ ಐತೆ. ಬರ ಅನೌನ್ಸ್ ಮಾಡಂತ ಹೇಳಿ ಅಧ್ಯಕ್ಷರ, ಚರ್ಚೆ ಮಾಡೋಣ. ಬರ ಅನೌನ್ಸ್ ಮಾಡಕ್ ಹೇಳಿ, ಬರ ಅನೌನ್ಸ್ ಮಾಡಕ್ ಹೇಳಿ ಅವ್ರಿಗೆ. ಬರ ಅನೌನ್ಸ್ ಮಾಡಕ್ ಹೇಳಿ, ಅನೌನ್ಸ್ ಮಾಡಪ್ಪ. ಬರ ಅಂತ ಅನೌನ್ಸ್ ಮಾಡು. ನನ್ಗಲ್ಲ, ನಾನು ನನ್ ಕೂತರು ಸಲ್ಲಿ ಮಾಡ್ತೀನಿ ಅನೌನ್ಸ್ ಮಾಡು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು. ಬರ ಅಂತ ಅನೌನ್ಸ್ ಮಾಡು. ಎಲ್ಲ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ, ಬರ ಒಂದು ಸಮಿತಿ ಮಾಡಿ ಭೇಟಿ ಕೊಟ್ರಿ ಹೇಳಿ ಅದನ್ನೆಲ್ಲ ಬೆಳಕು. ಅದಕ್ಕೆ ಬರ ಅಂತ ಅನೌನ್ಸ್ ಮಾಡಿಸು, ದುಡ್ಡು ಬಿಡುಗಡೆ ಮಾಡಿಸು. ಚರ್ಚೆ ಮಾಡಿ, ನಾವು ರೆಡಿ ಇದ್ದೀರಿ ಚರ್ಚೆಗೆ. ಚರ್ಚೆ ಮಾಡ್ರಿ, ಹಣ ಎಷ್ಟು ಬಿಡುಗಡೆ ಮಾಡಿಸು, ಬರ ಅಂತ ಘೋಷಣೆ ಮಾಡ್ರಿ. ನಾವು ರೆಡಿ ಇದ್ದೀರಿ, ನಾವು ರೆಡಿ ಇದ್ದೀರಿ. ಘೋಷಣೆ ಮಾಡಬೇಕು. ಏನ್ ಸಿಸ್ಟಮ್ ಅದು ನೀವೇ ಕೆಲಸ ಸನ್ಮಾನ್ಯ ಕೊಡಲೇಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಬರ ಪರಿಸ್ಥಿತಿಯನ್ನು ರಾಜ್ಯದಲ್ಲಿ ಇರುವುದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇದನ್ನು ನಾವು ಸ್ವಾಗತಿಸ್ತೇವೆ. ಸತತ 6ನೇ ದಿನಾನೂ ಸಚಿವ ನಾಗೇಂದ್ರ ವಿಚಾರವಾಗಿ ವಿಧಾನಸಭಾ ಕಲಾಪ ಬಲಿಯಾಯಿತು. ನಾಗೇಂದ್ರ ವಜಾ ಮಾಡಲೇಬೇಕು ಅಂತ ಆಗ್ರಹಿಸಿ ವಿಧಾನಸಭೆಯಲ್ಲಿ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ಮಾಡಿದ್ರು. ಸದನದ ಬಾವಿಗೆ ಇಳಿದು ಬಿಜೆಪಿ ಪ್ರತಿಭಟನೆ ಮಾಡಿತು. ಬಿಜೆಪಿ ವಿರುದ್ಧ ಈ ಸಂದರ್ಭದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಘೋಷಣೆಗಳನ್ನ ಕೂಗಿದ್ರು. ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಚರ್ಚೆಗೆ ಬಿಜೆಪಿ ಜೆಡಿಎಸ್ ಅವಕಾಶ ನೀಡ್ತಾ ಇಲ್ಲ ಅಂತ ಶಾಸಕ ಪ್ರದೀಪ್ ಈಶ್ವರ್ ಕಿಡಿಕಿಡಿಯಾದ್ರು. ಬಿಜೆಪಿ ಶಾಸಕರನ್ನ ಸದನದಿಂದ ಹೊರಗಾಕಿ ಅಂತ ಪ್ರದೀಪ್ ಈಶ್ವರ್ ಆಗ್ರಹಿಸಿದ್ರು. ಪ್ರಶ್ನೆ ಸಂಖ್ಯೆ 1226 76
ಮಾನ್ಯ ಅರಣ್ಯ ಜೀವ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಲ್ಲಿ ಕೇಳ ಬಯಸುತ್ತೇನೆ. ಪ್ರದೀಪ್ ಅವರೇ, ಪ್ರದೀಪ್ ಎಲ್ಲ ದಯಮಾಡಿ ನಿಮ್ಮ ಶಾಸನಕ್ಕೆ ಹೋಗ್ಬೇಕು. ಇಟ್ಕೊಂಡಿದ್ದೀರಿ. ಆದ್ರೆ ಕಾಂಗ್ರೆಸ್ ಅವರು ಒಬ್ಬ ಮಂತ್ರಿಗೋಸ್ಕರ ಇಷ್ಟೆಲ್ಲ ಜನಗಳ ಒಂದು ಹಕ್ಕನ್ನ ಕಸಿತಾ ಇದ್ದಾರೆ. ನಾನು ಅದನ್ನೇ ಹೇಳಿದ್ದೀನಿ. ಚಂದ್ರಶೇಖರ್ ಅವರ ಹೆಂಡತಿ ಅಲ್ಲ, ಚಂದ್ರಶೇಖರ್ ಹೆಂಡತಿ ಸತ್ತವ್ರ ಚಂದ್ರಶೇಖರ್ ಹೆಂಡತಿ ಪಾಪ ಆತ್ಮಹತ್ಯೆ ಮಾಡ್ಕೊಂಡು ಅವ್ನ ಹೆಂಡತಿ ಅವ್ರಿಗಿನ್ನ ಪೆನ್ಷನ್ ಕೊಟ್ಟಿಲ್ಲ, ಕೆಲಸ ಕೊಟ್ಟಿಲ್ಲ ಅವ್ರಿಗೆ. ಇವ್ರು ಮಾತ್ರ ಮಂತ್ರಿಗಿರಿ ಎಲ್ಲ ಕೊಟ್ಬಿಟ್ಟಿದ್ದೀರಾ, ಎಲ್ಲ ಕೊಟ್ಬಿಟ್ಟಿದ್ದೀರಾ ಅವ್ರಿಗೆ. ಯಾಕಂದ್ರೆ ಇನ್ನ 30ನೇ ತಾರೀಕಿಗೆ ಬರೋವನ್ನ ಘೋಷಣೆ ಮಾಡ್ತಕ್ಕಂಥ ಸಮಯ ಇದೆ. ಅಲ್ಲಿವರೆಗೆ ನೀವು ಸರ್ಕಾರ. ಇನ್ನು ಪರಿಷತ್ನಲ್ಲಿ ಮುಂದುವರೆದಿದೆ ನಾಗೇಂದ್ರ ವಿರುದ್ಧದ ಬಿಜೆಪಿ ಪ್ರತಿಭಟನೆ. ಕೈಯಲ್ಲಿ ಕಪ್ಪು ಶಾಲು ಹಿಡಿದು ಬಂದರು ಪರಿಷತ್ ಸದಸ್ಯರು. ನಾಗೇಂದ್ರನ ನೋಡಿ ಸಿಟ್ಟಿಗೆದ್ರು. ಜೈಲಿಗೆ ಹೋಗಿ ಬಂದವರೇ ದಲಿತರ ಹಣ ನುಂಗಿದ್ದಾರೆ ಅಂತ ಛಲವಾದಿ ಘೋಷಣೆಗಳನ್ನ ಕೂಗಿದ್ರು. ಆಗ ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಇದೆ ನೋಡಿ ಅಂತ ಕೃಷ್ಣ ಬೈರೇಗೌಡ ತಿರುಗೇಟು ಕೊಟ್ಟರು. ಪರಿಷತ್ನಲ್ಲಿ ನೆಕ್ಕುಂಡಿ ನಾಗರಾಜ ಫೋಟೋ ಪ್ರದರ್ಶಿಸಿದ್ರು ರವಿಕುಮಾರ್. ಈ ವೇಳೆ ವಾಲ್ಮೀಕಿ ಹಗರಣ ಕುರಿತು ಭೋಜೇಗೌಡ ಹಾಡು ಹಾಡಿದ್ರು. ಹಗರಣ ಮಾಡಿದ್ದೀರಾ, ನೀವು ಹಗರಣ ಮಾಡಿದ್ದೀರಾ ಅಂತ ಹಾಡು ಹಾಡಿದ್ರು. ದಲಿತರ ಹಣ ತಿಂದು ಹಗರಣ ಮಾಡಿದ್ದೀರಾ ಅಂತ ಭೋಜೇಗೌಡರು ಹಾಡು ಹೇಳಿದ್ರು. ಸದನದ 6ನೇ ದಿನವೂ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ವಿಪಕ್ಷಗಳು ಪ್ರೊಟೆಸ್ಟ್ ಮಾಡಿದ್ರು. ಪೋಸ್ಟರ್ಗಳನ್ನ ಹಿಡಿದು ಪ್ರೊಟೆಸ್ಟ್, ಕಪ್ಪು ಶಾಲು ಹಿಡಿದು ಪ್ರೊಟೆಸ್ಟ್. ನಾಗೇಂದ್ರ ಅವರ ಬಗ್ಗೆ ನಮಗೂ ಗೌರವ ಇದೆ. ಆಮೇಲೆ ಅವರು ಈಗ ಅಲ್ಲ, ನಾನು ಹೇಳ್ತೀನಿ, ಇದೆಲ್ಲ ಚರ್ಚೆ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀವಲ್ಲ ನಾನು. ಅಲ್ಲ, ನೀವೇನು ಇವತ್ತು ಹೇಳ್ತಾ ಇದ್ದೀರಾ? ನಾನು 2 ಮಾತು ಹೇಳ್ತೇನೆ, ಆಮೇಲೆ ಕೇಳಿ. ನಮ್ಗೆ ಅವರು ವೈಯಕ್ತಿಕವಾಗಿ ಅವರ ಬಗ್ಗೆ ನಮ್ಗೆ ಏನೂ ಇಲ್ಲ. ಆದ್ರೆ ಇವತ್ತು ದಲಿತರು ಅಂತ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿನ್ನೆಲ್ಲ ಹೇಳ್ಕೊಂಡಿದ್ದಾರೆ. ದಲಿತರ ಹಣವನ್ನೇ ನುಂಗಿ ಅಧ್ಯಕ್ಷರೇ, ಸಭಾಪತಿ ಚರ್ಚೆ ಮಾಡೋದಿದ್ರೆ ಚರ್ಚೆಗೆ ನಾವು ತಾವು ತಗೊಂಡಿದ್ರೆ ಚರ್ಚೆಗೆ ಸರ್ಕಾರ ತಯಾರಿದೆ. ಚರ್ಚೆ ಮಾಡೋದಕ್ಕೆ ನಾವು ತಯಾರಿದ್ದೇವೆ. ಅವರು ಯಾರ್ಯಾರ್ದು ರಾಜೀನಾಮೆ ಕೊಡಿಸ್ಬೇಕು ಎಲ್ಲ ರಾಜೀನಾಮೆ ಕೊಡಿಸಿ ಮಾತಾಡ್ಲಿ, ನಾವು ತಯಾರಿದ್ದೇವೆ. ಅವರಲ್ಲಿ ಇವ್ರ ಮನೆಯಲ್ಲಿ ಎತ್ತನ ಬಿದ್ದಿದೆ, ಮನೆಯಲ್ಲಿ ಎತ್ತನ ಇವ್ರ ತಟ್ಟೆಯಲ್ಲಿ ಎತ್ತನ ಬಿದ್ದಿದೆ. ಪ್ರದೀಪ್ ಶೆಟ್ಟರ್, ಡಿಸಿ ಶ್ರೀನಿವಾಸ್, ರಾಮೋಜಿಗೌಡ ಅವರ ಹಗರಣ ಮಾಡಿದ್ದೀರಾ. ಸನ್ಮಾನ್ಯ ಒಂದ್ ನಿಮಿಷ ಪ್ರಶ್ನೋತ್ತರ ಬಿಟ್ಟು ಬೇರೆ ಯಾವುದು ಕರ್ತಕ್ಕೆ ಹೋಗಬಾರ್ದು. ದಲಿತರ ಸನ್ಮಾನ್ಯ ಸಭಾಪತಿ ಚಿಕ್ಕರೆಡ್ಡಿ ಪ್ರಶ್ನೆ 614 ಮಾನ್ಯ ಗ್ರೇಟರ್ ಅಭಿವೃದ್ಧಿ ಸಚಿವರಿಗೆ. ಮಾನ್ಯ ಸಭಾಪತಿಯವರೇ ಸದರಿ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಮಾನ್ಯ ಸಭಾಪತಿಗಳೇ ಪ್ರಶ್ನೆ ಒದಗಿಸಿಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲೇ ಉತ್ತರದಲ್ಲಿ 2 ರೀತಿಯಾದಂತ ನನಗೆ ಒಂದು ನೋವಿದೆ ಸಭಾಪತಿಗಳೇ. ಒಂದು, ಇದು ವ್ಯಾಪ್ತಿ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಿದೆ ಅಂತಂದ್ರೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್, ಬಿಡಿಎ, ಬಿಡಬ್ಲ್ಯೂಎಸ್ಎಸ್ಬಿ,
ಸಿಟಿ ಮುನ್ಸಿಪಲ್ ಹಾಗೂ ಕೊಳಚೆ ನಿರ್ವಹಣಾ ಮಂಡಳಿ ಅಂತ ಕೊಟ್ಟಿದ್ದಾರೆ. ಆದ್ರೆ ಮೊನ್ನೆ ಸಭಾಪತಿಗಳು ಅನೇಕ ಅನಧಿಕೃತ ಬಡಾವಣೆಗಳಿಗೆ ನೋಟಿಸ್ ಕೊಡ್ತಾರೆ ಸಮಾನ ಪದವಿಗೆ. ಇವರು ನೋಟಿಸ್ ಕೊಡೋ ಉದ್ದೇಶ ಬೇರೆ ಇದೆ. ಸನ್ಮಾನ ಸಭಾಪತಿಗಳೇ ಆಲ್ರೆಡಿ ಅಪ್ರೂವ್ ಆಗಿದ್ರು ಅನಧಿಕೃತ ಬಡಾವಣೆ ಅಂತ ಕೊಡ್ತಾರೆ. ಉದ್ದೇಶ ಏನಿದೆ ಅಂದ್ರೆ ಸನ್ಮಾನ ಸಭಾಪತಿಗಳೇ ಇವರೇ ನಾವು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಅವ್ರ ಕೈಯಲ್ಲಿ ನೋಟಿಸ್ ಕೊಡ್ಸೋದು, ಆಮೇಲೆ ಇವರೇ ಹೋಗೋದು ಅನಧಿಕೃತ ಬಡಾವಣೆ ಅನ್ನೋದು. ಅದೇ ವ್ಯಾಪ್ತಿನ ಆನೇಕಲ್ ತಾಲೂಕಿದ್ದು ಇವ್ರು ಯಾಕೆ ಹೋಗ್ತಾರೆ BMS ಅವರು ಅಂತ ಇದಾದ್ಮೇಲೆ ಮತ್ತೊಂದು ಪ್ರಶ್ನೆ ಇದೆ ಸನ್ಮಾನ್ಯ ಸಭಾಪತಿಗಳು ಮಂತ್ರಿ ಉತ್ತರ ಮಾನ್ಯ ಸಭಾಪತಿಗಳೇ, ಇದರಲ್ಲಿ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಹಿಡಿದು ಸುಮಾರು 10 ಆಕ್ಟ್ಗಳಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಅಧಿಕಾರ ಕೊಟ್ಟಿದ್ದಾರೆ. ಬೇರೆ ಬೇರೆ ಸೆಕ್ಷನ್ಸ್ ಅಲ್ಲಿ ಇನ್ನು ಬಿಜೆಪಿಯ ಪ್ರತಿಭಟನೆ ಕೇವಲ ಸದನಕ್ಕೆ ಸೀಮಿತವಾಗಲಿಲ್ಲ. ವಿಧಾನಸೌಧದ ಮೊದಲನೇ ಮಹಡಿಯಲ್ಲಿ ಬಿಜೆಪಿ ಮೆರವಣಿಗೆ ಮಾಡಿತು. ಸಚಿವ ನಾಗೇಂದ್ರ ವಿರುದ್ಧ ಘೋಷಣೆ ಕೂಗ್ತಾ ಬಿಜೆಪಿ ಮೆರವಣಿಗೆ ಮಾಡಿತು. ವಿಧಾನಸೌಧದ ಕಾರಿಡಾರ್ನಲ್ಲಿ ಬಿಜೆಪಿ ಶಾಸಕರು ಮೆರವಣಿಗೆ ಮಾಡಿದ್ರು. ವಿಧಾನಸಭೆ ಪರಿಷತ್ನಲ್ಲಿ ಪಟ್ಟು ಬಿಡದೆ ಬಿಜೆಪಿ ಹೋರಾಟ ಮಾಡಿತು. ಸದನ ನಡೆಸೋದಕ್ಕೆ ಸಾಧ್ಯವಾಗದ ಹಿನ್ನೆಲೆ ಕಾಂಗ್ರೆಸ್ ಕೂಡ ಮತ್ತೊಂದು ಕಡೆ ಪ್ರೊಟೆಸ್ಟ್ ಮಾಡಿತು. ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ನ 2 ಶಾಸಕರು ಪ್ರತಿಭಟನೆ ಮಾಡಿದ್ರು. ಸದನ ನಡೆಯೋದಕ್ಕೆ ಬಿಡಿ, ನಡೆಸೋದಕ್ಕಾಗ್ತಾ ಇಲ್ಲ ಅಂತ. ಈಗ ನೀವು ನೋಡ್ತಾ ಇರೋದು ವಿಧಾನಸೌಧದ ಪಡಸಾಲೆಯಲ್ಲಿ ಕಪ್ಪು ಪಟ್ಟಿ ಕಟ್ಕೊಂಡು ಪೋಸ್ಟರ್ಗಳನ್ನ ಹಿಡಿದು ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸದನದ ಒಳಗೂ ಪ್ರತಿಭಟನೆ ಮಾಡಿದ್ರು, ಹೊರಗೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಜನಾರ್ದನ ರೆಡ್ಡಿ, ಬೆಲ್ಲದ್, ಸುನೀಲ್ ಕುಮಾರ್, ಸುರೇಶ್ ಕುಮಾರ್ ಸೇರಿದಂತೆ ಎಲ್ಲ ಬಿಜೆಪಿ ನಾಯಕರು ವಿಧಾನಸಭೆಯ ಪಡಸಾಲೆಯಲ್ಲಿ ಪೋಸ್ಟರ್ ಹಿಡಿದುಕೊಂಡಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಸದನದಲ್ಲೂ ಕೂಡ, ಉಭಯ ಸದನಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಪ್ರೊಟೆಸ್ಟ್ ಮಾಡಿದ್ದಾರೆ. ವಿಧಾನಸಭೆಯ ಪಡಸಾಲೆಯಲ್ಲೂ ಕೂಡ ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಇನ್ನು ಮತ್ತೊಂದು ಕಡೆ ಗಾಂಧಿ ಪ್ರತಿಮೆ ಎದುರು ಪ್ರೊಟೆಸ್ಟ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಕಾಂಗ್ರೆಸ್ನ ಶಾಸಕರು ಸದನ ನಡೆಯೋದಕ್ಕೆ ಬಿಡ್ತಾ ಇಲ್ಲ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. 3 ಜನ ಕಾಂಗ್ರೆಸ್ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ರೈತರ ಟ್ಯಾಕ್ಸ್ ಹಣವನ್ನು ಪೋಲ್ ಮಾಡುತ್ತಿರುವ ಬಿಜೆಪಿ. ನಾಗೇಂದ್ರ ವಿರುದ್ಧ ಬಿಜೆಪಿ ನಾಯಕರ ವಾಕ್ಸಮರ ಮುಂದುವರೆದಿದೆ. ಕಾಂಗ್ರೆಸ್ಗೆ ಇವರೊಬ್ಬರೇ ಬೇಕಾ? ರಾಜ್ಯದ ಎಲ್ಲಾ ದಲಿತರು ಬೇಕಾ? ಕಾಂಗ್ರೆಸ್ಗೆ ಇವರೊಬ್ಬರೇ ಬೇಕಾ? ರಾಜ್ಯದ ಎಲ್ಲ ದಲಿತರು ಬೇಕಾ? ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವು ಬಿಡೋದಿಲ್ಲ ಅಂತ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ದಲಿತರ ಹಣ ನುಂಗಿದ್ದಕ್ಕೆ ನಾಗೇಂದ್ರ ಟಾರ್ಗೆಟ್ ಅಂತ ಸಿಟಿ ರವಿ ಹೇಳ್ತಾ ಇದ್ದು, ಬಿಜೆಪಿ ನಾಯಕರಿಗೆ ಪ್ರತಿಭಟನೆ ಕೈಬಿಡಿ ಅಂತ ಪರಮೇಶ್ವರ್ ಮನವಿ ಮಾಡಿಕೊಂಡಿದ್ದಾರೆ. ಈ 189 ಕೋಟಿ ಹಣ ದಲಿತರ ಬಡವರಿಗೆ ಸೇರಬೇಕಾಗಿದ್ದು, ಇವತ್ತು ನಾಗೇಂದ್ರ ನಾನು ಒಬ್ಬ ದಲಿತ ಅಂಥೇಳಿ ಅದರ ಶೆಲ್ಟರ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ನೀನು ತಿಂದಿರೋ ದುಡ್ಡು ಯಾರ್ದು? ನಾನು ಕಾಂಗ್ರೆಸ್ ಅವ್ರು ಕೇಳ್ತೀನಿ, ಇವತ್ತು ಲಕ್ಷಾಂತರ ದಲಿತರು ಬೇಕಾ? ಈ ನಾಗೇಂದ್ರ ಒಬ್ಬ ಬೇಕಾ? ಈ ದಲಿತರ ಹಣ ನುಂಗಿರೋ ಅಂಥ ಕಾಂಗ್ರೆಸ್ಸಿನ ಈ ಸರ್ಕಾರಕ್ಕೆ ಅವರ ರಾಜೀನಾಮೆ ವಾಪಸ್ ತಗೊಳ್ಳೋವರೆಗೂ ನಾವು ಬಿಡಲ್ಲ. ಪರಮೇಶ್ವರ್ನೇನು ಹೇಳಿದ್ದಾರೆ, CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ ಅಂತ. ನನ್ನ ಹತ್ರ ದಾಖಲೆ ಇದೆ. CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿದೆ. ಮಾನ ಮರ್ಯಾದೆ ಇದ್ದರೆ ಅವ್ರು ರಾಜೀನಾಮೆ ತೆಗೆದುಕೊಂಡು ಹಣನ ವಾಪಸ್ ತಗೊಂಡು ಆ ಕೋಟ್ಯಾಂತರ ದಲಿತರಿಗೆ ಹಣವನ್ನು ವಾಪಸ್ ಕೊಡಿ.
ಇಲ್ಲ, ನಾವು ಇವತ್ತು ಕೂಡ ಅಪೀಲ್ ಮಾಡ್ತೇವೆ. ಈಗಾಗಲೇ ನಾನು ಸರ್ಕಾರದ ಪರವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೇನೆ. ಫ್ಯಾಕ್ಚುಯಲ್ಸನ್ನು ಕ್ರೊನಾಲಾಜಿಕಲಿ ಐ ಹ್ಯಾವ್ ಗಿವನ್. ಅದು ಕೂಡ ಅವರಿಗೆ ಸಮಾಧಾನ ಆಗಲಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಆದರೆ ನಾನು ಮತ್ತೊಂದು ಬಾರಿ ಅವರಿಗೆ ವಿನಂತಿ ಮಾಡ್ತೇನೆ, ಸದನದಲ್ಲೂ ವಿನಂತಿ ಮಾಡ್ತೇನೆ, ನೀವು ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿ. ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿದ್ದಾವೆ. ಬರಗಾಲದ ಛಾಯೆ ನಮ್ಮನ್ನು ಇವತ್ತು ಕಾಡ್ತಾ ಇದೆ. ಅದರ ಬಗ್ಗೆ ಚರ್ಚೆ ಮಾಡೋಣ. ಅವರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ಬೋದು. ಹಾಗಾಗಿ ಇವತ್ತು ಆ ಕೆಲಸಗಳನ್ನು ಮಾಡಬೇಕು ವಿನಃ ಆಯಿತು, ನೀವು 3 ದಿವಸ ಪ್ರತಿಭಟನೆ ಮಾಡಿದ್ದೀರಿ, ಈಗ ಅದನ್ನು ಕೈಬಿಟ್ಟು ದಯಮಾಡಿ ಸದನಕ್ಕೆ ಬರಬೇಕು, ಅಧಿವೇಶನವನ್ನು ನಡೆಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಅವರಿಗೆ ಮನವಿಯನ್ನು ಮಾಡ್ತೇನೆ. ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆಯ ಆ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರು ಒಳಗೊಂಡಂತೆ ಪರಿಶಿಷ್ಟ ಪಂಗಡದ ಕಲ್ಯಾಣ ಕಾರ್ಯಕ್ರಮಕ್ಕಾಗಿ ಬಳಕೆಯಾಗಬೇಕಾದ ಹಣವನ್ನು ವಾಹನ ಖರೀದಿಗೆ, ಸ್ವಯಂ ಉದ್ಯೋಗ ಯೋಜನೆಗೆ, ವ್ಯಾಪಾರ ಸಾಲಕ್ಕೆ, ಈ ರೀತಿ ಅವರ ಕಲ್ಯಾಣದ ಕಾರ್ಯಕ್ರಮಕ್ಕೆ ಬಳಕೆಯಾಗಬೇಕಾದ ಅನುದಾನವನ್ನು ನಕಲಿ ಖಾತೆಗಳಿಗೆ ವರ್ಗಾಯಿಸಿ ಭ್ರಷ್ಟಾಚಾರ ನಡೆಸಿದಂಥ ರಾಜ್ಯದ ಒಂದು ಬೃಹತ್ ಹಗರಣ. ಈಗ ಮತ್ತೆ ಸಚಿವ ಆಗಿರುವ ನಾಗೇಂದ್ರ ಅವರು ಷರತ್ತಿನ ಮೇಲೆ ಜಾಮೀನನ್ನ ಪಡೆದಿರ್ತಕ್ಕಂಥವ್ರು. ಭ್ರಷ್ಟಾಚಾರಿಗಳಿಗೆ ಜಾತಿ ಇಲ್ಲ, ನಾನು ಪರಿಶಿಷ್ಟ ಪಂಗಡದವನು ಅಂತ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ನೀವು ಪರಿಶಿಷ್ಟ ಪಂಗಡದವನು ಅಂತ ಟಾರ್ಗೆಟ್ ಮಾಡ್ತಿರೋದಲ್ಲ, ಪರಿಶಿಷ್ಟ ಪಂಗಡದ ಅಭಿವೃದ್ಧಿ ನಿಗಮದ ಹಣ ತಿಂದಿದೆಯಾ ಅಂತ ಟಾರ್ಗೆಟ್ ಮಾಡ್ತಿರೋದು. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದರ್ ಮನೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಅಸೋಸಿಯೇಟ್ ಎಡಿಟರ್ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಆನಂದ್, ವಿಪಕ್ಷ ಫಾರ್ ದ ಫಸ್ಟ್ ಟೈಮ್ ಎಲೆಕ್ಷನ್ ಆದಾಗಿನಿಂದ ಇವತ್ತಿನವರೆಗೆ ಕಾಂಗ್ರೆಸ್ ಸರ್ಕಾರವನ್ನ ಕಟ್ ಹಾಕೋದ್ರಲ್ಲಿ ಐ ಥಿಂಕ್ ಸದನದ ಟೈಮಲ್ಲಿ ಮೊದಲ ಸಲ ಯಶಸ್ವಿ ಆಗ್ತಾ ಇದೆಯಾ? ಈಗಿನ 6ನೇ ದಿನದ ಸಿಚುವೇಶನ್ ನೋಡಿದ್ರೆ ಹಂಗ ಅನಿಸ್ತಾ ಇದೆ. ನಾಗೇಂದ್ರ ವಿಷಯದಲ್ಲಿ ಕಟ್ ಹಾಕೋದಕ್ಕೆ ಸಾಧ್ಯ ಆಯ್ತಾ ಅಂತ? ಎಸ್, ಸದನದ ಹೊರಗಡೆ ನಡೀತಾ ಇರತಕ್ಕಂಥ ಚರ್ಚೆಯನ್ನು ವಿಧಾನಸಭೆ ಒಳಗಡೆ ಗಟ್ಟಿಯಾಗಿ ಪ್ರಸ್ತಾಪ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ತರುವಲ್ಲಿ ಬಿಜೆಪಿ ಮತ್ತು JDS ಯಶಸ್ವಿಯಾಗಿದೆ ಅಂದರೂ ಕೂಡ ತಪ್ಪಾಗಲಾರದು. ಯಾಕೆಂತಂದರೆ ಕಳೆದ 4 ದಿನಗಳಿಂದ ಸದನ ನಡೀಲಿಕ್ಕೆ ಅವಕಾಶ ಕೊಡದೆ ಬೇರೆ ಯಾವುದೇ ರೀತಿಯ ಅಜೆಂಡಾಗಳು ಕೂಡ ಚರ್ಚೆ ಆಗದ ರೀತಿಯಲ್ಲಿ ನಾಗೇಂದ್ರ ವಿಚಾರವನ್ನು ಅತ್ಯಂತ ಗಟ್ಟಿಯಾಗಿ ಸದನದ ಒಳಗೆ ಮತ್ತು ಹೊರಗೆ ಅದನ್ನು ಪ್ರಸ್ತಾಪ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮತ್ತು ಅದರಲ್ಲಿ ಒಂದು ಮಟ್ಟಿನ ಯಶಸ್ಸನ್ನು ಕೂಡ ಈಗಾಗಲೇ ಬಿಜೆಪಿ ನಾಯಕರು ಪಡ್ಕೊಂಡಿದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಇದರಲ್ಲಿ ಫಲಿತಾಂಶಗಳು ಏನಾಗುತ್ತೆ ಅಂತಕ್ಕಂಥದ್ದು ನಮಗೆ ಈಗಾಗಲೇ ಭಾಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ಸರ್ಕಾರ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ಳಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಆಗಿದೆ. ಹಾಗಾಗಿ ಮೊದಲಾರ್ಧದ ಒಂದು ಅಧಿವೇಶನ ಏನು ಸಹಜವಾಗಿ ನಾಗೇಂದ್ರ ವಿಚಾರಕ್ಕೆ ಬಲಿ ಆಗ್ತಕ್ಕಂಥದ್ದು ಬಹುತೇಕ ಖಚಿತ ಆಗಿದೆ. ಈಗ ಕಳೆದ 4 ದಿನಗಳಿಂದ ನಾಗೇಂದ್ರ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿ ಅವರು ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ನಿನ್ನೆ ನಾಗೇಂದ್ರ ಅವರು ಪತ್ರಿಕಾಗೋಷ್ಠಿ ನಡೆಸಿ ದಲಿತ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ 126 ಜನ ಆರೋಪಿತರು ಕೂಡ ಇದ್ದಾರೆ, ಸಚಿವರಾಗಿದ್ದಾರೆ ಮತ್ತು ಅಸ್ಸಾಂನ CM, ಪಶ್ಚಿಮ ಬಂಗಾಳದ CM ಸಹಿತ ಅವ್ರ ಮೇಲೂ ಕೂಡ ಗಂಭೀರವಾಗಿರ್ತಕ್ಕಂಥ ಪ್ರಕರಣಗಳಿದೆ. ಅವರು ಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಬಗ್ಗೆ ಮಾತಾಡದಿರ್ತಕ್ಕಂಥ ಬಿಜೆಪಿ ನನ್ನ ಬಗ್ಗೆ ಯಾಕೆ ಮಾತಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಅಡೆತಡೆವಾಗಿರ್ತಕ್ಕಂಥ ಕಾಂಗ್ರೆಸ್ನ ಕಡೆಯಿಂದ ಕೂಡ ವ್ಯಕ್ತವಾಗಿದೆ. ಹೀಗಾಗಿ ಆರೋಪ ಪ್ರತ್ಯಾರೋಪ ಮುಂದುವರೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸದನದ ಒಳಗಡೆ ಒಂದು ನಿರ್ಣಯವಾಗಿ ಸಕಾರಾತ್ಮಕವಾಗಿರ್ತಕ್ಕಂಥ ಅಧಿವೇಶನ ಸಾಧ್ಯ ಆಗ್ತಾ ಇಲ್ಲ, ಕಲಾಪ ನಡೀತಾ ಇಲ್ಲ. ಹಾಗಾಗಿ ಒಂದು ಹಂತದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕಲಿಕ್ಕೆ, ಕಾಂಗ್ರೆಸ್ಗೆ ಮುಜುಗರ ಮಾಡಲಿಕ್ಕೆ ನಾಗೇಂದ್ರ ಪ್ರಕರಣವನ್ನು ಪ್ರಸ್ತಾಪ ಮಾಡಿ ಯಶಸ್ವಿಯಾಗಿದೆ ಬಿಜೆಪಿ ಮತ್ತು JDS. ಇದನ್ನು ಇನ್ನೆಷ್ಟು ದಿನಗಳ ಕಾಲ ಇದನ್ನು ಕಂಟಿನ್ಯೂ ಮಾಡ್ತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥದ್ದು ಕೂಡ ಬಹಳ ಪ್ರಮುಖ ಆಗುತ್ತೆ. ಇಡೀ ಪ್ರತಿಭಟನೆಯ ಸ್ವರೂಪವನ್ನು ಗಮನಿಸ್ತಾ ಇದ್ದರೆ ಸದನದ ಒಳಗಡೆ ತಮ್ಮ ಸ್ಥಾನದಲ್ಲಿ ನಿಂತು ಗಲಾಟೆ ಮಾಡ್ತಕ್ಕಂಥದ್ದನ್ನು ಬಿಜೆಪಿ ಮತ್ತು JDS ಶಾಸಕರು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಹಂತದಲ್ಲೂ ಕೂಡ ಸದನದ ಬಾವಿಗೆ ಹೋಗಿ ಗಲಾಟೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇಲ್ಲ. UT ಖಾದರ್ ಸ್ಪೀಕರ್ ಆಗಿದ್ದ ಸಂದರ್ಭ ಇದೇ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸದನದ ಬಾವಿಯಲ್ಲಿ ಗಲಾಟೆ ಮಾಡಿದಂಥ ಕಾರಣಕ್ಕಾಗಿ ಬೇರೆ ಸ್ವರೂಪ ಪಡೆದುಕೊಂಡು 18 ಜನ ಸದನದಿಂದ ಹೊರಗಡೆ ಹಾಕ್ತಕ್ಕಂಥ ಸನ್ನಿವೇಶ, ಅಮಾನತು ಮಾಡ್ತಕ್ಕಂಥ ತೀರ್ಮಾನವು ಕೂಡ ಹೊರಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಅತ್ಯಂತ ಎಚ್ಚರಿಕೆಯಿಂದ ನಿರ್ಧಾರ ತೆಗೆದುಕೊಂಡಿದೆ. ತಮ್ಮ ಸ್ಥಾನದಲ್ಲೇ ನಿಂತು ಹೋರಾಟವನ್ನು ಮಾಡಬೇಕು ಅಂತ ನಿರ್ಧಾರ ಕೈಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಇನ್ನೂ ಕೂಡ ಮುಂದುವರೆದಿದೆ. ಇದರಿಂದಾಗ ಸಹಜವಾಗಿ ಇತರ ಒಂದು ಚಟುವಟಿಕೆಗಳಿಗೆ, ಇತರ ಒಂದು ಅಜೆಂಡಾದ ಮೇಲೆ ಚರ್ಚೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಈಗ ನಡೀತಿರ್ತಕ್ಕಂಥ ಬರಗಾಲ ಚರ್ಚೆ ಇರ್ಬೋದು, ಕಸ್ತೂರಿ ರಂಗನ್ ವರದಿ ಬಗ್ಗೆ ನಡೆದಿರ್ತಕ್ಕಂಥ ಚರ್ಚೆಗಳಿರ್ಬೋದು, ಇವೆಲ್ಲವೂ ಕೂಡ ನಡೀತಾ ಇದೆ. ಆದರೂ ಕೂಡ ಒಂದು ಪ್ರಾಮಾಣಿಕವಾಗಿ ಅತ್ಯಂತ ಸ್ಪಷ್ಟವಾಗಿ ಏನು ಕಲಾಪ ನಡೀಬೇಕಾಗುತ್ತೋ ಆ ಕಲಾಪ ನಡೀಲಿಕ್ಕೆ ಅಡ್ಡಿ ಆಗ್ತದೆ. ಅಷ್ಟರ ಮಟ್ಟಿಗೆ ಬಿಜೆಪಿ ಮತ್ತು JDS ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದೆ ಅಂದರೂ ಕೂಡ ತಪ್ಪಾಗಲಾರದು. ನಾಳೆ ಅಧಿವೇಶನದ ಮೊದಲಾರ್ಧ ಮುಕ್ತಾಯ ಆಗುತ್ತೆ. ಈ ಹಂತದಲ್ಲಿ ನಾಳೆಯೂ ಕೂಡ ಪ್ರತಿಭಟನೆ ಮುಂದುವರಿತಕ್ಕಂಥ ಬಹುತೇಕ ಖಚಿತವಾಗಿದೆ. ಸೋಮವಾರದ ನಂತರದಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಕಳೆದ ಈಗ 4 ದಿನಗಳ ಬಿಜೆಪಿ ಹೋರಾಟದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಈಗ ಹೋರಾಟಕ್ಕೆ ಮುಂದಾಗ್ತಾ ಇದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಶಾಸಕರುಗಳು, ವಿಧಾನಸಭಾ ಸದಸ್ಯರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಸದನವನ್ನು ನಡೆಸಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಅಜೆಂಡಾವನ್ನು ಸೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಆರೋಪ ಪ್ರತ್ಯಾರೋಪಗಳು ತಾರ್ಕಿಕ ಅಂತ್ಯಕ್ಕೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ವಾರ ಯಾವ ಸ್ಟೆಪ್ ಅನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ ಆಗಿದೆ. ನಾಳೆ ರಾತ್ರಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಜೊತೆ ಅಶೋಕ್ ಸೇರಿದಾಗೆ ಪ್ರಮುಖ ಬಿಜೆಪಿ ನಾಯಕರ ಸಭೆ ಕೂಡ ನಿಗದಿಯಾಗಿದೆ. ಆ ಸಭೆಯಲ್ಲಿ ಸದನದಲ್ಲಿ ಈಗಾಗಿರ್ತಕ್ಕಂಥ ಒಟ್ಟಾರೆ ಡೆವಲಪ್ಮೆಂಟ್ ಮತ್ತು ಬಿಡದಿ, ಬರಗಾಲ ಇಂಥ ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರಸ್ತಾಪಕ್ಕೆ ಮುಂದಿನ ಅಂದರೆ 2ನೇ ಅರ್ಧದಲ್ಲಿ ಇರ್ತಕ್ಕಂಥ ಅವಕಾಶವನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಈ ನಾಗೇಂದ್ರ ಪ್ರಕರಣವನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಸಮಾಲೋಚನೆ ಮಾಡಿ ಕೆಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋರಿದ್ದಾರೆ. ಹಾಗಾಗಿಯೇ ಈಗ ಸದನದಲ್ಲಿ ನಡೀತಿರ್ತಕ್ಕಂಥ ಡೆವಲಪ್ಮೆಂಟ್ ಗಮನಿಸ್ತಾ ಇದ್ದರೆ ಗದ್ದಲದ ಮಧ್ಯದಲ್ಲೂ ಕೂಡ ಬರಗಾಲದ ಚರ್ಚೆಗಳಾಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟ ಕರಡು ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿತು. ಮಲೆನಾಡು ಭಾಗದಲ್ಲಿ ಇರತಕ್ಕಂಥ ಆತಂಕ, ಗೊಂದಲಕ್ಕೆ ಸಂಬಂಧಪಟ್ಟಾಗಿ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಹಾಗಾಗಿ ಕೆಲ ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ನಿರ್ಧಾರ ಈಗಾಗಲೇ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರತಿಭಟನೆಗಳು ಒಂದು ಕಡೆ ನಡೀತಾ ಇರುತ್ತೆ, ಬರಗಾಲದಂಥ ಪ್ರಮುಖ ವಿಚಾರಗಳ ಚರ್ಚೆ ಕೂಡ ಇನ್ನೊಂದು ಕಡೆ ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಅದು ಕಂಟಿನ್ಯೂ ಆಗಿದೆ. ಹಾಗಾಗಿ ಮುಂದಿನ ಅಂದರೆ ಸೋಮವಾರದ ನಂತರದಲ್ಲಿ ಯಾವ ನಿರ್ಧಾರವನ್ನು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಮತ್ತು JDS ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ರೈಟ್, ಒಂದು ಕಡೆ ಚರ್ಚೆ ಆಗ್ತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆ ಆಗ್ತಾ ಇದೆ. ಪ್ರಶಾಂತ್, ಎಲೆಕ್ಷನ್ ಆದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಬಿಜೆಪಿಯಲ್ಲಿ ಈ ಒಗ್ಗಟ್ಟು ನೋಡೋದಕ್ಕೆ ಸಾಧ್ಯ ಆಯ್ತಾ ಅಂತ, ಅಂದ್ರೆ ಕನ್ಸಿಸ್ಟೆನ್ಸಿ ಇದೆ ಅವರ ಪ್ರತಿಭಟನೆಯಲ್ಲಿ. ವಾಟ್ ವೆಂಟ್ ರೈಟ್ ಫಾರ್ ಬಿಜೆಪಿ? ಇವಾಗ ಏನು ಚೇಂಜ್ ಆಗಿದೆ? ಇಲ್ಲ ಭಾವನ, ನೋಡಿ, ಯಾವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅದಾದ ಮೇಲೆ BJP ಮತ್ತು JDS ನಡುವಿನ ಮೈತ್ರಿ ಸಿಮೆಂಟಿಂಗ್ ಫ್ಯಾಕ್ಟರ್ ಆಯಿತು. ಯಾಕಂದರೆ DK ಶಿವಕುಮಾರ್ ಎದುರುಗಡೆ ಇದ್ದಾಗ ನಾವು ಒಟ್ಟಾಗಿ ಕೆಲಸ ಮಾಡದೇ ಇದ್ದರೆ ಸಮಸ್ಯೆ ಆಗುತ್ತೆ ಅನ್ನೋದು ಅರಿವಾಯಿತು. 2ನೇ ಹಂತದಲ್ಲಿ ಕ್ರಾಸ್ ವೋಟಿಂಗ್ ಆದ ನಂತರ BJP ಮತ್ತು JDS ಎರಡೂ ಪಕ್ಷಗಳ ನಾಯಕರಿಗೆ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಳ್ತಕ್ಕಂಥ ಒಂದು ಅನಿವಾರ್ಯ ಸ್ಥಿತಿ ಕೂಡ ಸೃಷ್ಟಿಯಾಗಿದೆ. ಅದೇ ಕಾರಣದಿಂದ ಈ ಒಂದು ಅಗ್ರೆಸಿವ್ನೆಸ್ BJPಯಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಅನ್ನೋದು ಸ್ಪಷ್ಟ. ಯಾಕಂದರೆ ವಿರೋಧ ಪಕ್ಷದ ನಾಯಕ ಅಶೋಕ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಲಾಯಿತು. DK ಶಿವಕುಮಾರ್ ಎದುರುಗಡೆ ಅಶೋಕ್ ಅವರ ಕಾರ್ಯತಂತ್ರ ನಡೆಯುತ್ತಾ, ರಣತಂತ್ರ ನಡೆಯುತ್ತಾ ಅಂತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ ನಂತರ ಈ ಅಧಿವೇಶನದಲ್ಲಿ BJP ಒಂದು ಅಗ್ರೆಸಿವ್ನೆಸ್ಸನ್ನು ತೋರಿಸ್ತಾ ಇದೆ. ಅದಕ್ಕೆ ನಾಗೇಂದ್ರ ವಿಷಯವೂ ಕೂಡ ಸಿಕ್ಕಿದೆ. ಈಗ ಯಾವ ವಿಷಯ ತೆಗೆದುಕೊಳ್ಬೇಕು, ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನಿರಬೇಕು, ಸದನದಲ್ಲಿ ನಿಮ್ಮ ಸ್ಟ್ರಾಟಜಿ ಏನಿರಬೇಕು ಅಂತಕ್ಕಂಥದ್ದು ಆಯಾ ಪಕ್ಷಗಳು ನಿರ್ಧರಿಸಬೇಕಾಗಿರ್ತಕ್ಕಂಥ ವಿಷಯ. ಯಾಕಂದರೆ ದಿಲ್ಲಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿದ ನಂತರ ಇಡೀ ಸದನ ವಾಶೌಟ್ ಆಯಿತು. ಬೇರೆ ಬೇರೆ ಕಾರಣಗಳಿಗೋಸ್ಕರ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಸದನ ನಡೆಸಲಿಕ್ಕೆ ಬಿಡಲ್ಲ ಅನ್ನುವ ತೀರ್ಮಾನ ತೆಗೆದುಕೊಂಡಾಗ ಇಡೀ ಅಧಿವೇಶನ ಮಾನ್ಸೂನ್ ಏನಿತ್ತು ಅದು ವಾಶೌಟ್ ಆಯಿತು. ಅದೇ ಕಾರಣದಿಂದ ಎಲ್ಲೆಲ್ಲಿ ವಿಪಕ್ಷಗಳ ಸರ್ಕಾರ ಇದೆಯೋ ಅಲ್ಲಿ BJP ಇನ್ನಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ, ಯಾಕಂದರೆ ನೋಡಿ, ಸಂಸತ್ನಲ್ಲಿ ಏನಾಗುತ್ತೆ, ನೀವು ಗಲಾಟೆ ನಡೆದಾಗ ಪ್ಯಾರಲಲಿ ಬಿಲ್ಗಳನ್ನು ಪಾಸ್ ಮಾಡ್ತಕ್ಕಂಥದ್ದು ಭಾಳ ಅಪರೂಪವಾಗಿ ನಡೆಯುತ್ತೆ. ಆದರೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಪಕ್ಷಗಳು ಗದ್ದಲ ಮಾಡ್ತಾ ಇವೆ. ಸದನ ಡಿನ್ನಲ್ಲಿದ್ದಾಗಲೇ ಕೆಲವು ಬಿಲ್ಗಳನ್ನು ಕೂಡ ಸರ್ಕಾರ ಪಾಸ್ ಮಾಡ್ಕೊಳ್ತಾ ಇದೆ. ಆದರೆ ವಿಪಕ್ಷಗಳು ಮೊದಲ ಬಾರಿ ಅನಿಸುತ್ತೆ BJP ಒಂದು ರೀತಿಯ ಒಂದು ಅಗ್ರೆಸಿವ್ ಪೋಸ್ಚರಿಂಗನ್ನು ತೋರಿಸ್ತಾ ಇದೆ. ನಾಗೇಂದ್ರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತಕ್ಕಂಥ ಬಿಗಿಪಟ್ಟನ್ನು ಹಾಕಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇವೆ. BJP ನಾಯಕರಲ್ಲೂ ಕೂಡ ಒಂದಿಷ್ಟು ದ್ವಂದ್ವ ಇತ್ತು. ಎಷ್ಟು ದಿನ ಇದನ್ನು ಎಳಿಬೋದು, ಸರ್ಕಾರ ಚರ್ಚೆ ಕರೆಯುತ್ತೆ, ನಾವೇನು ಮಾಡಬೇಕು ಅಂತ. ಆದರೆ ಒಂದೇನೋ ಜಾಯಿಂಟ್ ಸ್ಟ್ರಾಟಜಿ ಆದಂಗಿದೆ.
ಆ ಕಾರಣಕ್ಕೋಸ್ಕರ BJP ನಾಗೇಂದ್ರರ ರಾಜೀನಾಮೆಯನ್ನು ಒತ್ತಾಯಿಸಿ ಇವತ್ತು ಸತತ 4ನೇ ದಿನವೂ ಕೂಡ ಸದನ ನಡೆಸಲಿಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆಗಳಿತಾ ಇವೆ. ಬಹುಶಃ ನಾಳೆ ಕೂಡ ಇದನ್ನು ಮುಂದುವರಿಸ್ತವೆ. ಆದರೆ ಮುಂದಿನ ವಾರದ ಸ್ಟ್ರಾಟಜಿ ಏನು ಅಂತಕ್ಕಂಥದ್ದು ಸ್ಪಷ್ಟ ಇಲ್ಲ. ಯಾಕಂದರೆ ಒಂದು ವಾರ ಸದನದ ಕಲಾಪಗಳಲ್ಲಿ ವಿಪಕ್ಷಗಳ ನಾಯಕರು ಭಾಗವಹಿಸಲಿಲ್ಲ, ಯಾವುದೇ ಬಿಲ್ ಮೇಲೆ ಮಾತಾಡಲಿಲ್ಲ. ಹೀಗಿರುವಾಗ ಮುಂದಿನ ವಾರ ಕೂಡ ಇದೇ ನಡೆಸಲಿಕ್ಕೆ ಸಾಧ್ಯ ಆಗತ್ತಾ, ಅಥವಾ ಒಂದು ಅಮಿಕೇಬಲ್ ಸೊಲ್ಯೂಷನ್ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ನಡೆಯುತ್ತಾ ಅಂತಕ್ಕಂಥದ್ದು ನೋಡಬೇಕು. ಯಾಕಂದರೆ ಸರ್ಕಾರ ಹೇಳ್ತಾ ಇದೆ ನಾವು ಚರ್ಚೆಗೆ ತಯಾರಂತ, ವಿಪಕ್ಷಗಳು ಹೇಳ್ತಾ ಇವೆ ಚರ್ಚೆ ಮಾಡಿ ಉಪಯೋಗ ಇಲ್ಲ, ನೀವು ರಾಜೀನಾಮೆ ಕೊಟ್ಟು ಚರ್ಚೆಗೆ ಬನ್ನಿ ಅನ್ನೋದು. ಹೀಗಾಗಿ ಸರ್ಕಾರ ಏನು ರಾಜೀನಾಮೆ ಕೊಡಿಸುವ ಮನಸ್ಥಿತಿಯಲ್ಲಿದ್ದಂತೆ ಕಾಣ್ತಾ ಇಲ್ಲ. ಯಾಕಂದರೆ ಕೋರ್ಟ್ ಕೂಡ ನಾಗೇಂದ್ರ ಅವರ ದಿಲ್ಲಿ ಯಾತ್ರೆ ಬಗ್ಗೆ ಏನಾದರೂ ಒಂದು ಅಭಿಪ್ರಾಯವನ್ನು ಹೇಳಬಹುದು ಅನ್ನೋದು ವಿಪಕ್ಷಗಳ ಒಂದು ಅಭಿಪ್ರಾಯವಾಗಿತ್ತು. ಆ ಆಂಟಿಸಿಪೇಷನ್ನಲ್ಲಿ ವಿಪಕ್ಷಗಳಿದ್ವು. ಆದರೆ ಕೋರ್ಟ್ ಕೂಡ ಇಲ್ಲಿಯವರೆಗೆ ಏನನ್ನೂ ಹೇಳದೇ ಇರೋದರಿಂದ ರಾಜ್ಯಪಾಲರಿಗೆ ಈಗ CBI ಪ್ರಾಸಿಕ್ಯೂಷನ್ಗೆ ಕೇಳಿದೆ, ಇಡಿ ಈಗಾಗಲೇ ಪ್ರಾಸಿಕ್ಯೂಷನ್ ನಡೆಸ್ತಾ ಇದೆ. ಅಂಥ ಸಂದರ್ಭದಲ್ಲಿ ಮುಂದಿನ ವಾರದಿಂದ ವಿಪಕ್ಷಗಳು ಏನು ನಿರ್ಣಯ ತೆಗೆದುಕೊಳ್ತವೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಬಟ್ ನೀವು ಹೇಳಿದಂತೆ ಮೊದಲ ಬಾರಿ DK ಶಿವಕುಮಾರ್ ಮುಖ್ಯಮಂತ್ರಿಯಾದರ ಮೊದಲ ಅಧಿವೇಶನದಲ್ಲಿ BJPಯ ಅಗ್ರೆಸಿವ್ ಸ್ಟ್ಯಾಂಡ್ ಮಾತ್ರ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇಲ್ಲಾಂದರೆ ಅಶೋಕ್ ಒಂದು ದಿನ ಪ್ರತಿಭಟನೆ ನಡೆಸ್ತಾರೆ, ಮರುದಿನ ಹೋಗಿ ಆಡಳಿತ ಪಕ್ಷದ ಜೊತೆ ಚರ್ಚೆ ನಡೆಸ್ತಾರೆ ಅಂತಕ್ಕಂಥ ಮಾತುಗಳಿದ್ವು. ಹಾಗಾಗದೆ ಈ ಬಾರಿ BJP ಒಂದು ಕೋಆರ್ಡಿನೇಷನ್ ಮತ್ತೊಂದು ಅಗ್ರೆಸಿವ್ನೆಸ್ಸನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ರೈಟ್. ಇದರ ಜೊತೆಗೆ ಒಂದು ಕನ್ಸಿಸ್ಟೆನ್ಸಿ ಕಂಡು ಬರ್ತಾ ಇದೆ. ಹಾಗೆ ಒಬ್ಬೊಬ್ಬ ನಾಯಕರು ಒಂದೊಂದು ಹೇಳಿಕೆ ಕೊಡ್ತಾ ಇದ್ರು ಈ ಹಿಂದಿನ ಸದನಗಳಲ್ಲಿ ನೋಡಿದಾಗ, ಅದು ಇಲ್ಲಿ ಕಂಡು ಬರ್ತಾ ಇಲ್ಲ. ಒಟ್ಟಿಗೆ ಅಗ್ರೆಸಿವ್ ಆಗಿ ಹೋಗೋದಕ್ಕೆ BJP ನಿರ್ಧರಿಸಿ ಮೊದಲ ಅರ್ಧ ಮುಗಿಸಿದೆ. ಇನ್ನರ್ಧ ಏನಿರುತ್ತೆ, ಇದಕ್ಕೆ JDSನ ಬೆಂಬಲ ಇರುತ್ತಾ, ಮುಂದಿನ ಸ್ಟ್ರಾಟಜೀಸ್ ಏನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಇದೆ. ಮುಂದಿನ ದಿನಗಳಲ್ಲಿ ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.